ಅಭಿನಯದಿಂದಲೇ ದಕ್ಷಿಣ ಭಾರತದೆಲ್ಲೆಡೆ ಕೀರ್ತಿ ಪತಾಕೆಯನ್ನು ಹಾರಿಸಿರುವ ನಟಿ ನಿತ್ಯಾ ಮೆನನ್ ಕೇವಲ ನಟನೆ ಮಾತ್ರವಲ್ಲ, ಬಣ್ಣದ ಬದುಕಿನಾಚೆಗೂ ತಮ್ಮ ನೇರ ದಿಟ್ಟ ನಡವಳಿಕೆಗಳಿಂದ ಹೆಸರುವಾಸಿಯಾದ ಸುಂದರಿ ಈಕೆ. ಕನ್ನಡ ಸಿನಿಮಾದಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರುವ ಈ ಚೆಲುವೆ ಈಗಲೂ ಬಹು ಬೇಡಿಕೆಯ ನಟಿ. ಹೀಗಿರುವಾಗ ಕರ್ಲಿ ಬ್ಯೂಟಿ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ಏನಿದು ಶಾಕ್ ಅಂತೀರಾ? ಕನ್ನಡದ 7 o'clock ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟವರು ನಿತ್ಯಾ ಮೆನನ್. ಆ ನಂತರ ಕನ್ನಡ ಸೇರಿದಂತೆ ಮಲಯಾಳಂ, ತೆಲುಗು, ತಮಿಳು ಭಾಷೆಗಳಲ್ಲಿ ನಟಿಸಿದ್ದ ನಿತ್ಯಾ ಮಿಷನ್ ಮಂಗಲ್ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗವನ್ನು ಕೂಡ ಪ್ರವೇಶಿಸಿದ್ರು. ಇತ್ತೀಚೆಗೆ ಅತ್ಯುತ್ತಮ ನಟಿಗೆಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಆದರೆ ಬಣ್ಣದ ಬದುಕಿಗೆ ಗುಡ್ ಬೈ ಹೇಳುವ ಬಗ್ಗೆ ನಟಿ ನಿತ್ಯಾ ಮಾತನಾಡಿದ್ದಾರೆ. ವೃತ್ತಿ ಜೀವನದ ಬಗ್ಗೆ ಹೇಳಿದ ವಿಷಯ ಕೇಳಿ ಇಡೀ ದಕ್ಷಿಣ ಭಾರತ ಚಿತ್ರರಂಗ ಬೆಚ್ಚಿ ಬಿದ್ದಿದೆ. ಎಸ್, ನಿತ್ಯಾ ಮೆನನ್ ಅಭಿನಯದ ಕಾದಲ್ಲಿಕ್ಕ ನೇರ ಮಿಲಾಯಿ ಚಿತ್ರ ಇದೇ ಜನವರಿ 14ರಂದು ತೆರೆಗೆ ಬರ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದ ಪ್ರಚಾರವನ್ನ ಮಾಡ್ತಾ ಇರುವ ನಿತ್ಯಾ ತಾವು ಚಿತ್ರರಂಗವನ್ನ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ವ್ಯಕ್ತಿತ್ವ ಚಿತ್ರರಂಗಕ್ಕೆ ಹೊಂದುವಂಥದ್ದಲ್ಲ ಅನ್ನೋದು ನನ್ನ ಭಾವನೆ. ಸಿನಿಮಾವನ್ನ ಇಷ್ಟಪಡದ ವ್ಯಕ್ತಿ ನಾನು, ಈಗಲೂ ಹಾಗೆ ಇದ್ದೇನೆ ಕೂಡ. ನಾನು ಈ ವಿಚಾರವನ್ನ ಹೇಳಿದ್ರೆ ಸಿನಿಮಾ ಬಗ್ಗೆ ನಿಮಗೆ ಕೃತಜ್ಞತೆ ಇಲ್ಲ ಎಂದು ನಿಮಗೆ ಅನಿಸ್ಬೋದು. ಆದರೆ ಚಿತ್ರರಂಗಕ್ಕೆ ಬರಬೇಕೆಂದು ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಸಿನಿಮಾ ನನ್ನ ನೆಚ್ಚಿನ ವೃತ್ತಿ ಯಾವತ್ತೂ ಆಗಿರಲಿಲ್ಲ. ನಾನು ಈ ಕ್ಷೇತ್ರಕ್ಕೆ ಬಂದ ನಂತರವಷ್ಟೇ ದೇವರನ್ನ ನಂಬಲು ಶುರು ಮಾಡಿದೆ ಅಂತ ನಿತ್ಯಾ ಹೇಳಿದ್ದಾರೆ. ನಾನು ಪೈಲಟ್ ಆಗಲು ಬಯಸಿದ್ದೆ. ನಾನೇನಾದರೂ ಪೈಲಟ್ ಆಗಿದ್ರೆ ಇಡೀ ಜಗತ್ತನ್ನ ಸುತ್ತಿದ್ದೆ. ನನಗೆ ಪ್ರಕೃತಿ ಪ್ರಯಾಣ ಅಂದರೆ ತುಂಬ ಇಷ್ಟ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಂತರ ನಟಿಯಾಗಿ ನನ್ನ ಜೀವನ ಪರಿಪೂರ್ಣವೆಂದು ಅನಿಸುತ್ತೆ. ಅದಕ್ಕಾಗಿ ಒಪ್ಕೊಂಡ ಯೋಜನೆಗಳನ್ನ ಪೂರ್ಣಗೊಳಿಸಿ ಬಣ್ಣದ ಲೋಕದಿಂದ ದೂರ ಸರಿತಿದ್ದೇನೆ. ನಾನು ಎಲ್ಲಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಚಿತ್ರರಂಗ ಬಿಡುವ ಬಗ್ಗೆ ನನ್ನ ತಂದೆಗೂ ಹೇಳಿದ್ದೇನೆ ಅಂತ ನಿತ್ಯಾ ಮೆನನ್ ಹೇಳಿಕೊಂಡಿದ್ದಾರೆ.